ಎಲ್ರಿಗೂ ನಮಸ್ಕಾರ. ಇರೋಣ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು KB ಕೆಂಪೇಗೌಡ, ಜೈ ಕರ್ನಾಟಕ ಪರಿಷತ್ ಖಜಾಂಚಿ ಹಾಗೂ 28ನೇ ವಾರ್ಡಿನ ಅಧ್ಯಕ್ಷ. ಈ ದಿನ 87ನೇ ಅಖಿಲ ಭಾರತ ಸಮ್ಮೇಳನ ನಡೆಯುತ್ತಿದ್ದು ಕನ್ನಡ ಹಬ್ಬ ಅಂತಲೇ ನಾವು ಹೇಳಬೇಕಾಗ್ತದೆ. ಇದನ್ನು ಕಾರಣ ಏನು ಅಂತಂದರೆ, ಈ ಥರ ನಮ್ಮ ಜನಸ್ತೋಮ ಇಡೀ ಕರ್ನಾಟಕದಿಂದ ಮತ್ತು ವಿದೇಶಗಳಿಂದ ಎಲ್ಲ ಕಡೆಯಿಂದನೂ ಸಾಕಷ್ಟು ಜನ ಬಂದಿದ್ದಾರೆ. ಹಾಗೂ ಈ ಹಬ್ಬವನ್ನು ಕನ್ನಡ ಹಬ್ಬ ಅಂತ ನಾವು ಆಚರಿಸ್ತಾ ಇದ್ದೀವಿ. ಎಲ್ಲರೂ ದಯವಿಟ್ಟು ಬಂದು ಇದನ್ನು ವೀಕ್ಷಣೆ ಮಾಡಿ. ಎಲ್ಲ ನಮ್ಮ ಮಂಡ್ಯ ಜಿಲ್ಲೆ 92% ಕನ್ನಡ ಮಾತಾಡುವಂಥ ಜಿಲ್ಲೆ. ಈ ಜಿಲ್ಲೆ ಬಿಟ್ಟರೆ ಬೇರೆ ಜಿಲ್ಲೆಗಳಲ್ಲಿ ಯಾವುದೇ ಕಾರಣಕ್ಕೂ ಇಷ್ಟು ಪರ್ಸೆಂಟು ಕನ್ನಡ ಮಾತಾಡುವಂಥ ಜನ ಇಲ್ಲ. ಬೇರೆ ಬೇರೆ ಎಲ್ಲ ಭಾಷೆಗಳಿಂದ ತುಂಬೋಗಿದೆ. ನಮ್ಮ ಮಂಡ್ಯ ಜಿಲ್ಲೆ 92%ನಲ್ಲಿ ಕನ್ನಡ ಮಾತಾಡ್ತಾರೆ. ಮತ್ತು ನಮ್ಮ ಸಕ್ಕರೆ ನಾಡು ಮಂಡ್ಯ. ಮತ್ತು ನಮ್ಮ ಎಲ್ಲ ಕವಿಗಳು ಕೂಡ ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ಇದ್ದಾರೆ ಸಾಮಾನ್ಯವಾಗಿ. ಅದರಿಂದ ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಇಂದು ನಾಳೆ ನಾಳಿದ್ದು 3 ದಿನವೂ ಕೂಡ ಬಂದು ವೀಕ್ಷಿಸಿ. ಮತ್ತು 7:30 ನಂತರ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಇರುತ್ತೆ. ಭರತನಾಟ್ಯ, ಡ್ಯಾನ್ಸು, ಜಾನಪದ, ಪ್ರತಿಯೊಂದು ಎಲ್ಲ ಯಾವ ಒಂದು ಇದಿದೆಯೋ ಎಲ್ಲರೂ ಬಂದು ಇದನ್ನು ವೀಕ್ಷಿಸಿ. ಮತ್ತು ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಬಂದು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಮಧ್ಯಾಹ್ನ 4 ಗಂಟೆಗೆ ಸ್ನ್ಯಾಕ್ಸ್ ಆ್ಯಂಡ್ ಕಾಫಿ ಇಷ್ಟು ಕೂಡ ಇರುತ್ತೆ ಪ್ರತಿದಿನ. ಆದ್ದರಿಂದ ದಯವಿಟ್ಟು ಎಲ್ಲರೂ ಬಂದು ವೀಕ್ಷಿಸಿ ಇದನ್ನೆಲ್ಲ ಸವಿದು ನಮ್ಮ ಮಂಡ್ಯ ಬೆಲ್ಲವನ್ನು ಸವಿದು ತಾವುಗಳೆಲ್ಲ ಹೋಗಬೇಕು ಅಂತ ನಮ್ಮ ಕರ್ನಾಟಕದ ಕನ್ನಡಾಭಿಮಾನಿಗಳಿಗೆ ನಾನು ಕೋರ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಪರಿಷತ್. ಥ್ಯಾಂಕ್ ಯು ಸರ್. ನನ್ನ ಹೆಸರು KB ಕೆಂಪೇಗೌಡ, ಮಂಡ್ಯ ನಿವಾಸಿ, ಜೈ ಕರ್ನಾಟಕ ಪರಿಷತ್ತಿನ ಖಜಾಂಚಿ ಹಾಗೂ 28ನೇ ವಾರ್ಡಿನ ಅಧ್ಯಕ್ಷ.